सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ शरणं 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 देवी कृपा करी कायितु अनवरत ताಯಿ ಶ್ರೀ ಗೌರಿ शरणं शरणं देवी कृपा करी शरणं शरणं देवी कृपा करी पालु अनवरता ताಯಿ ಭಕ್ತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಭಕ್ತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಪಾಲಿಸುವನ ವರದ ತಾಯಿ ಶ್ರೀ ಗೌರಿ ಪಾಲಿಸುವನ ವರದ ಶರಣಂ ಶರಣಂ देवी कृपा करी ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಪಾಲಿಸುವನ ವರದ ತಾಯಿ ಶ್ರೀಲಕ್ಷ್ಮಿ ಪಾಲಿಸುವನ ವರದ ತಾಯಿ ಅಮ್ಮ ವಿಷ್ಣುವಿನ ಕೈ ಹಿಡಿದ ಮಹಾಲಕ್ಷ್ಮೀ ದೇವಿ, ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ತಾಯಿ, ಕತ್ತಲೆ ತುಂಬಿದ ಈ ಬಡವರ ಬಾಳಲ್ಲಿ ಬೆಳಕಾಗಿ ನೀನು ನಿಂತುಕೊಳ್ಳಬೇಕಮ್ಮ. ಅಷ್ಟೇ ಅಲ್ಲ, ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂಬ ನಾಣ್ಣುಡಿಯಂತೆ ನನ್ನ ಗಂಡ ಒಬ್ಬ ರೈತನಾಗಿದ್ದಾನೆ. ನನ್ನ ಮೈದುನ ರೈತರನ್ನ ಕೈ ಹಿಡಿದು ಕಾಪಾಡಿ ಅವರ ಬಾಳನ್ನ ಉದ್ಧರಿಸು ತಾಯಿ, ಉದ್ಧರಿ. ಮುತ್ತೈದೆರೆ, ನಿಮಗೆಲ್ಲ ನಮ್ಮ ಮನೆಯಲ್ಲೇ ಪ್ರಸಾದ ಸಿದ್ಧವಾಗಿದೆ. ನೀವು ಅಲ್ಲಿಗೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ. ಸೀತಾ, ಈ ಭೂದೇವಿಯನ್ನು ಬಸುರನೆಂದಿರಿಸಿಕೊಂಡಿದ್ದು ನಾವೇ ಧನ್ಯರು ಸೀತಾ, ನಾವೇ ಧನ್ಯರು. ಅಂತೂ ಭೂದೇವಿಯೊಂದಿಗೆ ಮುತ್ತೈದೆಯರು ಉಡಿ ತುಂಬಿ ಲಕ್ಷ್ಮೀ ಪೂಜೆ ಮುಗಿಸಿದೆ ಸೀತಾ. ಆಯ್ತು ರೀ, ಪೂಜೆ ಎಲ್ಲ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಹಸಿರು ಸೀರೆಯನ್ನು ಉಟ್ಟು ಎಷ್ಟೊಂದು ಶೃಂಗಾರದಿಂದ ಕಂಗೊಳಿಸುತ್ತಿದ್ದಾಳೆ ಈ ಸೃಷ್ಟಿ ದೇವತೆ. ಈ ಭೂಮಾತೆಗೆ ಉಡಿ ತುಂಬಿ
ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದ್ದೇವೆ. ಮುತ್ತೈದರನ್ನೆಲ್ಲ ಪ್ರಸಾದಕ್ಕೆ ಮನೆಗೆ ಕಳಿಸಿಕೊಟ್ಟಿದ್ದೇನೆ. ಈಗ ನೀವು ನಮಸ್ಕರಿಸುವುದೊಂದೇ ಬಾಕಿ. ಆಯ್ತು. ಅಮ್ಮ ವಿಷ್ಣುವಿನ ಪತಿ ಲಕ್ಷ್ಮೀ ದೇವಿ, ಈ ದೀಪಾವಳಿಯ ಬೆಳಕಿನ ಸಂಭ್ರಮದಲ್ಲಿ ನಿನ್ನನ್ನು ಹರಕೆ ಮಾಡಿಸಿಕೊಳ್ಳುತ್ತಿರುವೆನಮ್ಮ. ಈ ನಿನ್ನ ಮಣ್ಣಿನ ಮಗ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತೆ ಅನಿಸಿಕೊಂಡ. ಈ ನನ್ನ ರೈತರ ಮಕ್ಕಳನ್ನು ಕತ್ತಲಿಂದ ಬೆಳಕಿನ ಕಡೆಗೆ, ಮರಳದಿಂದ ಅಮೃತವ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡೆಯಮ್ಮ. ಮಳಿ ಚಳಿ ಬಿಸಿಲನ್ನದೆ ಈ ಭೂದೇವಿಯ ಮಡಿನಲ್ಲಿ ಕಸ ಕಡ್ಡಿ ತೆಗೆದು ಸಣ್ಣದಾದ ಈ ರೈತ ಶ್ರೀಮಂತರ ಚಂಚಲ ಲಕ್ಷ್ಮಿಗೆ ಬಡ್ಡಿಗೆ ತುತ್ತಾಗಿ ತತ್ತರಿಸುತ್ತಿರುವನು. ಅದಷ್ಟಲ್ಲದೆ ಈ ಭೂದೇವಿ ಮಡಿನಲ್ಲಿ ಸಾಕಷ್ಟು ಬೆಳೆ ಬೆಳೆದು ತನ್ನ ಮಹಾಪುರವನ್ನೇ ಹರಿಸಿ ನಿಟ್ಟನೆ ರಾಶಿಯನ್ನು ಮನೆಯಲ್ಲಿ ಒಟ್ಟಿದರು ಕಳ್ಳ ಖದೀಮರ ವ್ಯಾಪಾರಸ್ಥರ ಕೈ ಚಳಕದಿಂದ ಚಪಲತೆಗೆ ದರವನ್ನು ಸಿಗರೆ ದರಿದ್ರವ. ಅಂದಾಗ ಈ ಬಂಧನದಿಂದ ನೀನೇ ಕಾಪಾಡುತ್ತಾಯಿ ನಿನ್ನ ರೈತನ ಮಗನನ್ನು. ಇದೇನು ಸ್ವಾಮಿ ನಿಮ್ಮ ಮಾತು? ಇಂದು ಈ ಲಕ್ಷ್ಮೀ ಮಾತೆಯ ಮೇಲೆ ಇಷ್ಟೊಂದು ಭಾರವಾಗಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಭಾರ ಹಾಕಿ ಮಾತಾಡಲೇಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತಾಡಲೇಬೇಕಾಗಿದೆ. ಮಳೆಗಾಲ ಹೋಗಿ 4 ವರ್ಷಗಳಾಯಿತು. ಹಣದುಬ್ಬರದ ಈ ಕಾಲದಲ್ಲಿ ರೈತರು ಸಾಲಕ್ಕೆ ಸಿಕ್ಕಿ ನರಳುತ್ತಿದ್ದಾರೆ. ಈ ಹಿಂದೆ ಯಾರಾದರೂ ಕಣಿ ತೆರೆದು ನೋಡಿದರೆ ನನ್ನ ರೈತರನ್ನು, ಒಂದು ಪಕ್ಷ ಸರ್ಕಾರ ಜನಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕೊಟ್ಟರೆ ಅದನ್ನು ಅಧಿಕಾರಿಗಳು ಬ್ಲ್ಯಾಕ್ ಮಾಡಿ ಇನ್ನಷ್ಟು ಬೋಗಸನ್ನು ತುಂಬಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡರು. ಅಂದಾಗ ಯಾರ ಆಸರೆ ನನ್ನ ರೈತನಿಗೆ? ಅಂದ್ರೇನ್ರಿ, ಸರ್ಕಾರದ ಕಣ್ಣಿಗೂ ಮಣ್ಣೆರಚಿದ್ದಾರ? ಅಷ್ಟ್ಯಾಕೆ ಶೀತ, ಜನಗಳಿಗೆ ಕೂಳಿಲ್ಲದೆ ದನಕರುಗಳು ಕಟ್ಟಕರ ಕಾರ್ಖಾನೆ ಪಾಲಾದವು. ಇನ್ನುಳಿದ ದನಕರುಗಳಿಗೆ ಸರ್ಕಾರ ತಾಲೂಕಿಗೆ 4ರಂತೆ ಗೋಶಾಲೆ ತೆಗೆಯಿತು. ಅವು ಹೆಸರಿಗಷ್ಟೇ ಗೋಶಾಲೆ ಆದವು. ಗೋವುಗಳಿಗೆ ಮೇವಿಲ್ಲದೆ ಸಾಯಿಸಿ ಅದೇ ಮೇವನ್ನು ಎಲ್ಲ ಶ್ರೀಮಂತರು ಕೂಡಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡರು. ಅಂತ ನಾಡುವಂತ ಜನರಿದ್ದಾರೆ ಈ ಜಗದಲ್ಲಿ. ನೋಡಿ, ಅಂಥವರಿಗೆ ಇಂದಲ್ಲ ನಾಳೆ ಖಂಡಿತವಾಗ್ಲೂ ಶಿಕ್ಷೆ ಆ ದೇವರು ಕೊಟ್ಟೆ ಕೊಡುತ್ತಾನೆ ಸ್ವಾಮಿ. ಶಿಕ್ಷೆ? ಯಾರಿಗೆ ಶಿಕ್ಷೆ ಸೀತಾ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ದಾರಿ ನಡೆಯುತ್ತಿರುವ ಅಸತ್ಯವಂತರ ಕತ್ತು ಕುಯ್ಯ ಬಂಡು ಜನರು ತುಂಬಿದ್ದಾರೆ ಈ ಜಗದಲ್ಲಿ. ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸುತ್ತಿ ಸಾಲ ಸರ್ಕಾರ ಕಟ್ಟಿತ್ತು. ಆ ಬಡ್ಡಿ ಲಾಭವು ನಮ್ಮ ಬಡವರಿಗೆ ದೊರೆಯುತ್ತದೆ. ಬಡ್ಡಿ ಮಾಡುವ ಬಕಾಸುರನಿಗೆ ದೊರೆಯಿತು. ಮರ್ಯಾದೆಗೆ ಹೆದರಿ ಬಡ್ಡಿ ತುಂಬಿದವರೇ ಈ ನನ್ನ ಬಡವರು, ಉಳಿದವರೆಲ್ಲ ಶ್ರೀಮಂತರೇ. ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಈ ನನ್ನ ರೈತ? ಹೋಗಲಿ ಬಿಡಿ ಸ್ವಾಮಿ, ಆ ವಿಷಯ ನಮಗೇಕೆ ಬೇಕು? ಹೇಗಿದ್ರು ಆ ದೇವರು ಬಲವಾದ 2 ರೆಕ್ಕೆಯನ್ನ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಆಸೆ ಪಡದೆ ಕಷ್ಟದಿಂದ ದುಡಿದು ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಆಶೆ ಮಾಡುವ ವಿಷಯನಲ್ಲ ಸೀತಾ, ಈ ಮಾತಿನಲ್ಲಿ ಜನರದು ತಿಳಿದುಕೊಳ್ಬೇಕಾದ ವಿಷಯವಿದೆ. ಈ ನನ್ನ ಎಲ್ಲ ರೈತರು ಒಟ್ಟಿಗೆ ಕೂಡಿ ರೊಟ್ಟೆ ಮುರಿದು ಜಗತ್ತಿಗೆ ಅನ್ನ ಹಾಕುತ್ತಿರುವಾಗ ಸರ್ಕಾರ ನೀಡಿದ ಆರೋಗ್ಯನ ಯಶಸ್ಸಿನ ಕಾರ್ಡು ನಮ್ಮ ರೈತರಿಗೆ ಲಾಭ ಆಗಬೇಕು, ವಿನಃ ಕಳ್ಳ ಕದಿಮರಿಗೆ ಅಲ್ಲ. ಅಂತ ಕಳ್ಳ ಕದಿಮರನ್ನು ಸರ್ಕಾರ ಹುಡುಕಿಕೊಂಡು ಹೋಗಿ ಶಿಕ್ಷೆ ಕೊಡುತ್ತದೆ. ಇದು ರೈತರ ಸರ್ಕಾರ ಅನ್ನುತ್ತಾ ಹೋದರೆ ರೈತನಿಗೆ ಸ್ವತಂತ್ರ ಎಲ್ಲಿದೆ? ದುಡ್ಡೇ ದೊಡ್ಡಪ್ಪ ಎನ್ನುವ ಕಾಲವನ್ನು ತಿರುಗಿ ಹಾಕಿ ರೈತನೇ ರಾಷ್ಟ್ರ ಸಂಪತ್ತೆಂದು ಈ ಸಮಾಜ ಕೂಡಿ ಹಾಡಿ ಹೊಗಳಿದರೆ ಅವಾಗ ಇಡೀ ಜಗತ್ತನ್ನೇ ಬೆಳಗುವುದು ರೈತ ಹಚ್ಚಿದ ದೀಪದಿಂದ. ನಿಜ ರೀ ನಿಮ್ಮ ಮಾತು. ಮೋಸ ವಂಚನೆ ಎಲ್ಲ ಮರೆಯಾಗಿ
ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿದ್ದರೆ ಇಷ್ಟೊತ್ತಿಗಾಗ್ಲೇ ರೈತ ದೊರೆಯಾಗುವುದರಲ್ಲಿ ಯಾವ ಸಂದೇಹವೂ ಇರ್ತಾ ಇರಲಿಲ್ಲ ರೀ. ಹೋಗ್ಲಿ ಬಿಡಿ ಸ್ವಾಮಿ, ಮನೆಯಲ್ಲಿ ಮುತ್ತೈದರೆಲ್ಲ ಪ್ರಸಾದ ಸ್ವೀಕರಿಸಿದ್ದಾರಂತ ಕಾಣುತ್ತೆ. ನಡೆಯಿರಿ, ನೀವು ಪ್ರಸಾದ ಸ್ವೀಕರಿಸಿರಂತೆ. ನಿಲ್ಲೇವೋ ನನ್ನ ಚಿನ್ನ, ಲಕ್ಷ್ಮೀ ಉಲ್ಲಾಸದಲ್ಲಿ ಹಾಗೆ ಮೆಲ್ಲನೆ ಹೋಗುತ್ತಿರುವೆಯಲ್ಲ, ಇದೇ ಒಂದು ಸಂತೋಷ ಸಮಯದ ನನ್ನ ನಲ್ಲೊಂದಿಗೆ ಒಂದು ಪ್ರೇಮಗೀತೆ ಹಾಡಲು ಬಾ. ಇದೇನು ಸ್ವಾಮಿ, ಯಾವಾಗ್ಲೂ ನಿಮಗೆ ಹಾಡಿನ ಚಿಂತೆ? ಇರಲ್ವೇ ಮತ್ತ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ನಿಂತವಿ ಎಂದು ಹೀಗೆ ನಾನು ಸಿರಿ ಹರುವಾಗ ಎಂದು ಹೀಗೆ ನಾನು ಸಿರಿ ಹರುವಾಗ ಎಂದು ಹೀಗೆ ನಾನು ಸಿರಿ ಹರುವಾಗ ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹೂವಿನ ಹಾದಿಯು ಅನುರಾಗ 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 ಶುಭಯೋಗ ಧರಿಸ ಧರಿಸ ಧರಿ ಧರಿಸ ಧರಿಸ ಧರಿ ಧರಿಸ ಧರಿಸ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಸತಿಯಾದಾಗ ದಿನವೂ ಎಂದು ಹೀಗೆ ನಾನು ಸಿರಿ ಹರುವಾಗ ಸ್ವರ್ಗವೇ ಆಸೆಗಳೆಲ್ಲ ಸುವಾಸವಿ ರಾತ್ರಿಗಳೆಲ್ಲ ಮೊದಲಿನ ರಾತ್ರಿ ಧರಿಸಿ ಧರಿಸಿ ಧರಿ ಧರಿಸಿ ಧರಿಸಿ ಧರಿ ಧರಿಸಿ ಧರಿಸಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾನು ಸಿರಿ ಹಾಡುವಾಗ ಸ್ವರ್ಗವೇ ಅಣ್ಣ ಅತ್ತಿಗೆ
ಮೈದುನ ಈಗ ಬಂದೇನಪ್ಪ? ಹೌದು ಹೊತ್ತಿಗೆ ಈಗಲೇ ಬಂದೆ. ಇದೇನಪ್ಪ ಸಹೋದರ, IPS ಪರೀಕ್ಷೆ ಬರೆಯಲು ಹೋದ ನೀನು ಬರುವಾಗ ಕಾಕಿ ಅರ್ವಿ ಹಾಕಿಕೊಂಡು ಬರೋದು ಬಿಟ್ಟು ಇದೇನು ಮಣ್ಣಿನ ಮಗ ರೈತನ ಉಡುಪು ಧರಿಸಿಕೊಂಡು ಬಂದಿರುವಲ್ಲ? ಹಾ ಹಾ, ಏನ್ ಸಮಾಚಾರ? ಅಣ್ಣ, ನಿಜವಾಗಲೂ ನಾವು ಮಣ್ಣಿನ ಮಕ್ಕಳಿಲ್ಲವೇನಣ್ಣ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತಿದೆ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲೆಂದಾಗ ಈ ವೇಷ ಧರಿಸಿಕೊಂಡು ಈ ಲಕ್ಷ್ಮೀ ಪೂಜೆ ಓಡೋಡೆ ಬಂದೆ ಅಣ್ಣ, ಓಡೋಡೆ ಬಂದೆ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನುಡಿ ಕೇಳಿ ಗಂಡದೆ ರೈತನ ಭೀತಿ ಹೊಂಟೆ. ಹೋಗು, ಆ ನನ್ನ ತಾಯಿಯನ್ನು ನಮಸ್ಕರಿಸಿಕೊಂಡು ಬಾ. ಆಯ್ತಣ್ಣ, ಆ ತಾಯಿಯ ಜೊತೆಗೆ ನಿನ್ನ ಆಶೀರ್ವಾದವುದು ನನಗೆ ಬಹುಮುಖ್ಯವಿದೆ ಅಣ್ಣ. ಎದ್ದೇಳು ಸಹೋದರ, ಎದ್ದೇಳು. ನಮಗೆ ಜನ್ಮ ಕೊಟ್ಟ ಈ ಭಾರತಾಂಬೆಯ ರೌಡಿಗಳ ಹೊಡೆತಕ್ಕೆ ಸಿಕ್ಕಿ ನಿರಾಶೆ ಎಂಬ ನಿಟ್ಟುಸಿರಿಂದ ಬಳಲಿದೆ. ಲಂಚವೆಂಬ ಸರಪಳಿಯನ್ನು ಕಟ್ಟಿಸಿ ಹಾಕಿಕೊಂಡು ಸದಾ ನರಳುತ್ತಿದ್ದಾಳೆ. ಮುಂದೊಂದು ದಿನ ಈ ನಿನ್ನ ನ್ಯಾಯ ಎಂಬ ಖಡ್ಗದಿಂದ ಸರಪಳಿಯನ್ನು ಕತ್ತರಿಸಿ ಹಾಕಿ ಅನ್ಯಾಯ ಎಂಬ ಪುನರ್ಜನ್ಮ ಕೊಡಿಸಿದಾಗ ಆವಾಗ ನಿನ್ನ ಸಹೋದರನಾಗಿ ಹುಟ್ಟುವುದಕ್ಕೆ ಸಾರ್ಥಕವಾಗುತ್ತದೆ. ಇದೇ ನನ್ನ ಬಲವಾದ ಆಶೀರ್ವಾದ. ಹೌದಪ್ಪ ಮೈದುನ, ರೈತರು ಕಷ್ಟಪಟ್ಟ ಬೆಳೆದ ಮಾಲನ್ನ ಸರಿಯಾಗಿ ಅದಕ್ಕೆ ಬೆಲೆ ಹಾಕಲಾರದೆ ತಮ್ಮಿಷ್ಟಕ್ಕೆ ಬೆಳೆದ ಆ ಫಲವನ್ನ ತಮ್ಮ ಕೈವಶ ಮಾಡಿಕೋಬೇಕೆಂಬ ದುರಾಸೆಯಿಂದ ಅದೆಷ್ಟು ಮೋಸ ವಂಚನೆ ಮಾಡುತ್ತಿದ್ದಾರೆ ಇಂದಿನ ದುಷ್ಟ ರಾಜಕಾರಣಿಗಳು. ಅಂಥವರಿಗೆಲ್ಲ ನೀನು ಬುದ್ಧಿ ಕಲಿಸಲು ಒಬ್ಬ ದಕ್ಷ ಅಧಿಕಾರಿಯಾಗಿ ಅವರನ್ನ ನೀನು ಒತ್ತು ಓಡಿಸುವ ವೀರ ಶೂರನಾಗಿರಬೇಕೆಂಬುದೇ ನನ್ನ ಬಲವಾದ ಆಸೆಯಪ್ಪ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಆದರೆ ಕಂಡ ಅಂಡದಿಂದ ಕಂಡವಳಿಗೆ ಕೈ ಮಾಡಿದ ಆ ಬಂಡರ ರುಂಡನೇ ತೆಗಿತೀನಿ. ಶ್ರೀಮಂತರ ಸರ್ಪದಿಂದ ಬಡವರನ್ನು ಒದ್ದಾಳುವ ಆ ರೌಡಿಗಳಿಗೆ ನಾನು ನಾಗರ ಸರ್ಪವಾಗಿ, ಅರಸನೆಂದು ಆನೆ ಹತ್ತಿದ ಕುನ್ನಿಗಳಿಗೆ ನಾನು ಪುಂಡ ಪರಶುರಾಮನಾಗಿ, ತಾಯಿಯ ಕುತ್ತಿಗೆ ಕೊಯಲೋಟ ಆ ರೌಡಿಗಳಿಗೆ ನಾನು ಯಮನಾಗಿ, ಸತ್ಯ ಎಂಬ ಶಿಖರದ ಮೇಲೆ ಮಮತೆ ಎಂಬ ಹಣತೆ ನೆಟ್ಟು ಮಮಕಾರ ಎಂಬ ಎಣ್ಣೆ ಸುರಿದು ಶ್ರದ್ಧೆಯಿಂದ ದೀಪ ಹಚ್ಚಿಸಿದ್ದರೆ ನನ್ನ ಹೆಸರು ಕಲಿಯುಗದ ಬಲಭೀಮನೇ ಅಲ್ಲ. ಸಹೋದರ, ಈ ನಿನ್ನ ನುಡಿ ಶಿವನಡಿಗಿರಬೇಕು. ಕಚ್ಚಿ ಕೈ ಬಾಯಿಯು ಮೂರು ಕೂಡ ನಿನ್ನಿಚ್ಛೆ ಅಂತಿರಬೇಕು. ಕಾಡನ್ನೇ ಕದ್ದು ನಾಡನ್ನೇ ನಡಗಿಸಲು ಹೊರಟ ಕಾಡುಗುಳ್ಳ ವೀರಪ್ಪನನ್ನೇ ಗುಂಡಿಟ್ಟ ಕೊಂದ ಈ ನನ್ನ ಕರ್ನಾಟಕ ಪೊಲೀಸ್. ಮಲ್ಲಿಕಾರ್ಜುನ ಬಂಡೆಯಂತೆ, ತಮಿಳುನಾಡಿನ ಅಣ್ಣೆ ಮಲೆಯಂತೆ, ಕಿರಣಬೇಡಿ ಅಂತೆ ನೀನು ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಕೀರ್ತಿ ಜಯಶಾಲಿಯಾಗಿ ಬಾ. ಆಯ್ತಣ್ಣ, ನಿನ್ನ ಆಶೀರ್ವಾದವನ್ನು ನನ್ನ ಮೇಲಿದ್ದರೆ ಈ ನಾಡಿನ ದುಷ್ಟರ ಹಣೆ ಬರವನ್ನೇ ಬದಲಾಯಿಸುತ್ತೇನೆ. ಅಷ್ಟೇ ಅಲ್ಲ ಸೋದರ, ಕಾಕಿ ಅಂದರೆ ಕಾನೂನು ಪಾಲಿಶ್ ಎಂಬಂದರ್ಥ. ಲಂಚದ ಆಶೆಗೆ ಬಿದ್ದು ನಿಮ್ಮ ಕಾನೂನನ್ನು ಮರೆತು ನಿಮ್ಮ ಕೀರ್ತಿಗೆ ಮಷೆ ಬೆಳೆದಿರಿ. ಎಷ್ಟೋ ಅಧಿಕಾರಿಗಳು ಲೋಕಾಯುಕ್ತರಿಗೆ ಕೈಗೆ ಸಿಕ್ಕಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ. ಅವರಂತೆ ನೀನಾಗಬೇಡ. ನೀನು ಕರ್ನಾಟಕದ ಹೆಮ್ಮೆಯ ಪುತ್ರ, ಪ್ರಾಮಾಣಿಕ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಕುಮಾರ್ ಅಂತೆ ನೀನು ದಿಟ್ಟ ಛಲದಿಂದ ಬಾಳು. ಆಯ್ತಣ್ಣ, ಅಡಿಗೆ ಅಡಿಗೆಯು ನಿನ್ನ ನುಡಿ ಪಾಲಿಸಿ ಸದಾ ದೃಢ ಸರ್ಕಾರದ ಸೇವಕನಾಗಿ ನಿನ್ನ ಹೆಸರು ತರ್ತೀನಣ್ಣ, ನಿಮ್ಮ ಹೆಸರು ತರ್ತೀನಿ. ಸಂತೋಷ ಸಹೋದರ, ಸಂತೋಷ. ಇದೇ ಒಂದು ಸಂತೋಷ ಸಮಯದಲ್ಲಿ ಎಲ್ಲರೂ ಕೂಡ ಒಂದು ಮಧುರವಾದ ಹಾಡು ಹಾಡೋಣ ಬನ್ನಿ. Thank you.
ಮನೆಯಲ್ಲಿ ತಿರುಗಿರುವ ದೈವವೇ ಬೆಳದಿಂಗಳಲ್ಲಿ ಪ್ರೀತಿ ಕರೆದಲು ಸಾರವೇ ರಾಮನಂತ ಅಣ್ಣನು ಸೀತೆಯಂತ ಅಲ್ಲಿಗೆನೋ ನೂರ ಜನ ಬಂದರೆ ಇರುವೆ ಬಾರದೆಯಲ್ಲಿ ರಾಮನಂತ ಅಣ್ಣನು ಸೀತೆಯಂತ ತಾಯಿನೋ ನೂರ ಜನ ಬಂದರೆ ಇರುವೆ ಬಾರದೆಯಲ್ಲಿ ಕಣ್ಣಿನ ಹನಿಯಲ್ಲಿ ಹೃದಯದ ಹೋಗಲಿ ನಮ್ಮ ಮನೆಯಲ್ಲಿ ಪ್ರೇಮವೇ ನಡೆಯಿರಿ, ಇದೇ ಸಂತೋಷದ ವೇಳೆಯಲ್ಲಿ ಎಲ್ಲರೂ ಸೇರಿ ಪ್ರಸಾದವನ್ನ ಸ್ವೀಕರಿಸೋಣ.